ಮಂಡಲ ವತಿಯಿಂದ ಭಾಲ್ಕಿಯನ್ನದ ಈ ತಾಲೂಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾಮಿನೇಷನ್ ಬರಬೇಕಂತ ನಾನು ವಿನಂತಿ ಮಾಡ್ಲಿಕ್ಕೆ ನಿಮ್ಮ ಮುಖಾಂತರ ಈ ಎಲೆಕ್ಷನು ಇದು ರಾಷ್ಟ್ರದ ಎಲೆಕ್ಷನ್ ಇದೆ. ವಿಶ್ವನಲ್ಲಿ ಇವತ್ತು ರಾಷ್ಟ್ರ ಭಾರತ ಶಕ್ತಿಶಾಲಿ ರಾಷ್ಟ್ರ ಅಂತ ವಿಶ್ವದ ಎಲ್ಲ ನಾಯಕರು ಒಪ್ಕೊಂಡಿದ್ದಾರೆ. ದೊಡ್ಡ ಏನದ ರಾಷ್ಟ್ರಗಳು ಇವತ್ತು ಭಾರತದ ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಡೆ ಇವತ್ತು ಆಶಾಭಾವನೆಯಿಂದ ಭಾರತ ನಮ್ಗೆ ಏನದ ಒಳ್ಳೆಯ ಒಂದು ಸಹಕಾರ ಆಗ್ತಾಯಿದೆ. ಭಾರತ ನಮ್ಗೆ ಯಾವತ್ತೂ ಏನೊಂದು ಶಕ್ತಿಶಾಲಿ ರಾಷ್ಟ್ರ ಪರವಾಗಿರ್ಬೇಕು. ಈ ಥರ ಇವತ್ತು ರಾಷ್ಟ್ರದಲ್ಲಿ ಏನದ ದೊಡ್ಡ ರಾಷ್ಟ್ರ ನಾಯಕರು ಏನದ ಭಾರತ ಬಗ್ಗೆ ಭಾಳಷ್ಟು ದೊಡ್ಡ ಏನದ ಗೌರವ ಹೆಮ್ಮೆ ಇಟ್ಕೊಂಡಿದ್ದಾರೆ. ಇದು ಇನ್ನೂ ಇನ್ನೂ ಹೆಚ್ಚಾಗಬೇಕು. ವಿಶ್ವನಲ್ಲೇ ಭಾರತ ವಿಶ್ವ ನಾಯಕ ಆಗಬೇಕು. ಹಾಗಾಗಿ ಈ ಒಂದು ಚುನಾವಣೆ ರಾಷ್ಟ್ರೀಯ ಚುನಾವಣೆ ಇವತ್ತು ವಿಶೇಷವಾಗಿ ಎಲ್ಲ ಏನದ ಈ ಪ್ರಿಪೋಲ್ ಏನದ ಒಂದು ಸಮೀಕ್ಷೆಯಲ್ಲಿ ನಾನು ಇನ್ನೂ ನೋಡಿದ ಭಾಳಷ್ಟು ಸಮೀಕ್ಷೆಯಲ್ಲಿ 400 ಪಾರ ಆಗಿದೆ. ಒಂದು 2-3 ಸಮೀಕ್ಷೆಯಲ್ಲಿ 3, 7, 6 ಕಡಿಮೆ ತೋರಿಸ್ತಾ ಇದ್ದಾರೆ. ಆದರೆ 400 ಸಮೀಪೆ ಅನ್ನೋದ ಈ ಒಂದು ಸಮೀಕ್ಷೆಯಲ್ಲಿ ತೋರಿಸ್ತಾ ಇದ್ದಾರೆ. ಇವತ್ತು ಭಗವಂತ ಖೂಬಾ ಅವರು ಕೇಂದ್ರದ ಸಹಾಯಕ ಮಂತ್ರಿ ಇದ್ದರು. ರಾಷ್ಟ್ರದಲ್ಲಿ ಬಿಜೆಪಿ ಪುನಃ ಏನದ ಸರ್ಕಾರ ಮಾಡ್ತಾ ಇದೆ, NDA ಸರ್ಕಾರ ಮಾಡ್ತಾ ಇದೆ. ನರೇಂದ್ರ ಮೋದಿ ಪುನಃ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಹಾಗಾಗಿ ಬೀದರ್ ಜಿಲ್ಲೆಗೆ ಎಂದೂ ಅವಕಾಶ ಸಿಕ್ಕಿಲ್ಲ. ಕೇಂದ್ರದಲ್ಲಿ ಮಂತ್ರಿ ಆಗ್ಲಕ್ಕ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಯವರು. ಅದು ವಿಶೇಷವಾಗಿ ಏನಾದ್ರು ಕೊಟ್ಟಿದ್ದು ಖೂಬಾ ಅವರು ಒಳ್ಳೆಯ ಕೆಲಸ ನೋಡಿ ಖೂಬಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಯ್ತು, ಮಂತ್ರಿ ಆದ್ರಿ, DCC ಬ್ಯಾಂಕ್ ಕಸ್ಕೊಂಡ್ರಿ, ಈಗ ಮತ್ತೆ ಸಂಸದರಾಗಬೇಕಲ್ಲತ್ತೀರಿ, ಏನೇನು ಮಾಡ್ಬೇಕಲ್ಲತ್ತೀರಿ ಹೇಳ್ರಿ. ಮತ್ತೆ ಎಲ್ಲ ಪೂರ್ವ ನಂಬರ್ ನಿಮಗೆ ಕೊಟ್ಟಕ್ಕಾರೆ. ಹಿಂದೆ ಅದು ಬ್ರಿಟಿಷರು ಚಂದಿದ್ರು, ಅದಕ್ಕಿಂತ ಖರಾಬ್ ಪರಿಸ್ಥಿತಿ ನೀವು ಬಾಲ್ಕಿದಾಗ ನಿರ್ಮಾಣ ಮಾಡ್ಬೇಕಲ್ಲತ್ತೀರಿ. ಇವತ್ತು ಹುಲ್ಸೂರು ತಾಲೂಕ ನಮ್ಮ ಸರ್ಕಾರದಲ್ಲಿ ನಾವು ಗಂಗೆಯವರು, ಪ್ರಕಾಶ್ ಖಂಡ್ರೇಜಿಯವರು, ಭಗವಂತ ಖೂಬಾ ಅವರು ಘೋಷಣೆ ಮಾಡಿದೆವು. ಇವತ್ತಿನ ತನ DC ಅವ್ರಿಗೆ ಫೋನ್ ಮಾಡಿ ಆ ರಿಕಾರ್ಡ್ಸ್ಗಳು ಹುಲ್ಸೂರು ತಾಲೂಕ ಕಳಿಸಿಲ್ಲ. ಸಾಯಿಗಾಂವ್ ಸರ್ಕಲ್ 22 ಹಳ್ಳಿಗಳು ನಾವೇನು ಸೇರಿಸಿದ್ದೇವೆ. ಇವತ್ತು ಅಲ್ಲಿ ಇವ್ರದೊಬ್ಬ ನೇತಾ, ಹೊಸ ನೇತಾ ಒಟ್ಟು ಹೇಳತ್ತಾರಂತ, ಗಲೆ ಮಿಲೋನ್ ಆಯ್ತು, ಗಲೆ ಕಾಟ್ಲೇಬೇಕು ತಯಾರು ಅಂತೇಳಿ. ಇಂಥ ಧಮಕಿಗಳಿಗೆಲ್ಲ ನಮ್ಮ ಕಾರ್ಯಕರ್ತರು ಅಂಜೋದಿಲ್ಲ. ದಯವಿಟ್ಟು ನಾ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ, ಹೆದರಬೇಡ್ರಿ. ಇದು ಭಾಳ ದಿನ ಅಲ್ಲ, ಇದು ಭಾಳ ದಿನ ನಡೆಯಲ್ಲ. ಮ್ಯಾಗಿ ನಾವು ಕೊಟ್ಟನ್ನು ಕಿತ್ಕೊತನ್ನು ಅಂತ ಹೇಳಿದ ಉದ್ದೇಶ ಇದೆ. ಸ್ವಲ್ಪ ದಿನದಲ್ಲಿ ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಾಗ್ತದೆ. ಬಾಲ್ಕಿ ತಾಲೂಕದಾಗ ರಾಜಕಾರಣ ಭಾಳ ಪರಿವರ್ತನೆ ಆಗದ. ಸ್ವಲ್ಪ ದಿನ ವೇಟ್ ಮಾಡ್ರಿ. ಇದೇನು ಭಾಳ ದಿನ ಧಮಕಿಗಳು ನಡೆಯೋದಿಲ್ಲ. ಯಾವ ಕಡೆಗೆ ಹೋಗೋದಲ್ಲ. ಕಾರ್ಯಕರ್ತರು ಹೆದರ ಅವಶ್ಯಕತೆ ಇಲ್ಲ. ಜೈ ಶ್ರೀರಾಮ್ ಅನ್ರಿ, ಹೋಗಿ ಓಟಿನ ಬುದ್ಧ ಹೋಗಿ ಓಟ್ ಹಾಕ್ರಿ. ಒಂದು ಬಾರಿ ಗೆಲ್ಲಿಸ್ ತೋರ್ಸಿ ನೀವು. ಇವತ್ತು ನಾವು ಒಂದ್ ವೇಳೆ ಮೋದಿ ಮದತ್ ಮಾಡಿಲ್ಲ ಅಂದ್ರೆ ಮುಂದೆ ಏನಾಗದ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯ ಮುಂದೆ ಯಾರು ನಮಗೆ ಆಡೋರ ಅಂತೇಳಿ ಸ್ವಲ್ಪ ಯೋಚನೆಗಳು ಮಾಡ್ಕೊರಿ. ನಂಗೆಲ್ಲ ಹೊಡೆದು ಹೇಳಕ್ ಬರಲ್ಲ, ಒಬ್ಬ ರಾಜಕಾರಣಿ ಇದ್ದೀನಿ. ಆದರೂ ಸಹಿತ ಸ್ಪಷ್ಟವಾಗಿ ಹೇಳತ್ತೀನಿ, ನಿಮ್ಮ ಕರ್ತವ್ಯ ಏನಿದೆ ಈ ದೇಶ ಉಳಿಸ್ಕೊಳ್ಳೋ ಸರಿಯಾಕ ಅಂಬದು ಒಂದು ನಿಮಿಷ ಯೋಚನೆ ಮಾಡಿ ನೀವು ಮತದಾನ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಮತ್ತು ನಾಳೆ ಏನು ನಾಮಿನೇಷನ್ಗೆ ಖೂಬಾ ಅವ್ರ ನಾಮಿನೇಷನ್ ಇದೆ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕರ್ತರು ಬರಬೇಕು. ಇದು ಯಾವುದೋ ಆಶಾಮಿಷಗಳಿಗೆ ಹೊರಗಾಗಬೇಡ್ರಿ. ಹೋಗೋಣ ಒಂದು ಪಟ್ಟಿ ಹಾಕ್ಲತ್ತಾರ ನಿಮ್ ಕೊಡಾಕ್, ಅದು ಏನು ಮಾಡ್ಬೇಕಲ್ಲತ್ತಾರ ಏನೋ ಗೊತ್ತಿಲ್ಲ. ಅವ್ರು ಹಂಗೆಲ್ಲ ಯಾರ ನಾವು ಹೋಗಿ ಪಟ್ಟಿ ಹಾಕೊಂಬಂದ್ರೆ ಜನ ಒಪ್ಪೋ ಪರಿಸ್ಥಿತಿ ಇಲ್ಲ. ಒಂದ್ ವೇಳೆ ನಾನೇ ಈಗ ನನ್ನ ಮಿಸಸ್ಗೆ ನೀವು BJP ಓಟ್ ಹಾಕ್ಬೇಡ ಅಂದ್ರೆ ನನ್ನ ಮಾತು ಕೇಳ್ಬೋದು. ಅದ್ರ ಒಳಗೂ BJPಗೆ ಓಟ್ ಹಾಕೋರ ಅಂತ ಭಾವನೆ ಇವತ್ತು ನರೇಂದ್ರ ಮೋದಿ ಮತ್ತು ರಾಮ್ ಬಗ್ಗೆ ಇರೋದಂದ್ರೆ ಬೆಳೆದಿದೆ. ಅದಕ್ಕೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ್ರಿ. ಅವ್ರು ಸುಮ್ಮ ಒಂದು ವೇವ್ ಕ್ರಿಯೇಟ್ ಮಾಡ್ಬೇಕಲ್ಲತ್ತಾರ, ಒಂದು ಹವಾ ಕ್ರಿಯೇಟ್ ಮಾಡ್ಬೇಕಲ್ಲತ್ತಾರ. ಪ್ರಕಾಶ್ ಖಂಡ್ರೇಜಿ ಅವರು, ನಾವು ವೇದಿಕೆ ಮೇಲೆ ಕೂತವ್ರು ನಾವೆಲ್ಲರೂ ಮಜಬೂತ್ ಇದ್ದೇವೆ. ಪ್ರತಿ ಹಳ್ಳಿಗೆ ಹೋಗೋರಿದ್ದೇವೆ, ಪ್ರತಿ ಜನರಿಗೆ ವಿಶ್ವಾಸ ತೊಗೊಂಬರಿದ್ದೇವೆ, ಪ್ರತಿ ಕಾರ್ಯಕರ್ತರಿಗೆ ವಿಶ್ವಾಸ ತೊಗೊಂಬರಿದ್ದೇವೆ. ನಮ್ಮಿಂದ ಏನಾದರೂ ತಪ್ಪಾದ್ರೆ ನಮ್ಮ ಕಾರ್ಯಕರ್ತರಲ್ಲಿ ನಾವು ಹೋಗಿ ಕ್ಷಮಾ ಕೇಳ್ತೇವೆ. ಬಟ್ 100% ಬಾಲ್ಕಿ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ